ನಾವು ಪಡ್ಕೋಬೇಕು. ಇಲ್ಲಿ ಭಕ್ತರು ತನ್ನ ಇಕ್ಕಟ್ಟಿನಲ್ಲಿ ಯೆಹೋವನು ನಿನ್ನ ಪ್ರಾರ್ಥನೆ ಕೇಳಲಿ, ಯಾಕೋಬ ದೇವರ ನಾಮ ನಿನ್ನ ಉದ್ಧಾರ ಮಾಡಲಿ, ಪರಿಶುದ್ಧ ನಿವಾಸದಿಂದ ಮಾಡಲಿ ನಿನಗೆ ಸಹಾಯ. ಪರಿಶುದ್ಧ ನಿವಾಸದಿಂದ ದೇವರು ಮನುಷ್ಯರು ಮಾಡೋರಾಗಿರ ಸಹಾಯ ಮಾಡು. ಹಲ್ಲೆಲೂಯಾ. ನಮ್ಮೆಲ್ಲರಿಗೆ ದೇವರು ಸಹಾಯ ಬೇಕು. ಭೂಮಿ ಮೇಘರ ಪ್ರತಿಯೊಬ್ಬ ಮನುಷ್ಯರಿಗೆ ಬೇಕಾಗಿದೆ ಒಂದು ಸಹಾಯ ಬೇಕಾಗಿದೆ. ಆ ಸಹಾಯ ಏನಂದ್ರೆ ಇಲ್ಲಿ ಭಕ್ತ ಹೇಳುತ್ತಾನ, ನನ್ನ ದೇವರು ನನಗೆ ಪರಿಶುದ್ಧ ನಿವಾಸದಿಂದ ಸಹಾಯ ಮಾಡೋರಾಗಿದ್ದಾರೆ. ಇಲ್ಲಿ ಹೇಳುತ್ತಾನೆ, ನೀನು ಮಾಡುವ ಪ್ರಾರ್ಥನೆಗಳು, ನೈವೇದ್ಯಗಳು, ಯಜ್ಞಗಳು ದೇವರಿಗೆ ಏನಾಗಬೇಕಂತ ಮೆಚ್ಚುಗೆ ಆಗಬೇಕು. ನೋಡ್ರಿ ಪ್ರಿಯರೇ, ದೇವರಿಗೆ ಮೆಚ್ಚುಗೆ ಆದಾಗ ಪರಿಶುದ್ಧವಾದ ನಿವಾಸದಿಂದ, ಹಲ್ಲೆಲೂಯಾ, ಏನಂತ ಎಲ್ಲರೂ ಒಂದು ಸರ್ಜೋರಾಗಿ ಹಲ್ಲೆಲೂಯಾ, ಪರಿಶುದ್ಧವಾದ ನಿವಾಸದಿಂದ ದೇವರು ಏನು ಮಾಡ್ತಾರಂತ ಮನುಷ್ಯಗೆ ಸಹಾಯ ಮಾಡ್ತಾರೆ. ಅದಕ್ಕೆ ಹೇಳ್ತಾನ, ಅವರಾದರೂ ಬಿದ್ದು ಹೋಗಿದ್ದಾರೆ ಅಂದರೆ ಶತ್ರು ಭಕ್ತಿಗೆ ಯಾರೆಲ್ಲ ಸಮಸ್ಯೆಗಳು ಮಾಡಿದಾರೋ ನೋಡ್ರಿ, ನಾವು ಅನೇಕ ಸಮಸ್ಯೆಗಳು ಬರ್ತದೆ. ಆ ಸಮಸ್ಯೆಗಳು ಬರುವಾಗ ಹೇಗೆ ಜಯಿಸ್ಬೇಕು ಕೆಲವು ಸಾರಿ ಗೊತ್ತಾಗಲ್ಲ. ಆದರೆ ಭಕ್ತ ದೇವರಿಗೆ ಆತ್ಕೊಂಡು, ದೇವರೇ ನಿನ್ನ ಸಹಾಯವನ್ನು ನನಗೆ ಕೊಡು ಅನ್ನುವಾಗ ಅವನಿಗೆ ಎದುರಾದ ಸಮಸ್ಯೆಗಳೆಲ್ಲ ದೇವ್ರ ನಾಶ ಮಾಡಿ ಅವನೇನು ಮಾಡ್ತಾರೆ, ಜಯ ಕೊಡೋರು. ಅದಕ್ಕೆ ಇವತ್ತು ನಮ್ಮ ಜಿಂದಗಿ ಕೂಡ ದೇವ್ರು ಜಯ ಕೊಡೋರು, ಸಹಾಯ ಮಾಡೋರು, ಅದ್ಭುತ ಮಾಡೋರು. ಅದಕ್ಕೆ ಕೆಲವರು ಹೇಳ್ತಾರೆ ರಥಬಲ ಅಂದರೆ ಬಲ ನಂಬ್ಕೋತಾರೆ, ನಮ್ಮಲ್ಲಿ ಶಕ್ತಿ ಅದ, ನನ್ನಷ್ಟತ್ರ ಹಣ ಅದ ಅಥವಾ ರೊಕ್ಕ ಅದ, ಈ ರೀತಿ ಎಲ್ಲ ಬಲ ನಂಬ್ತಾರೆ. ಹಲ್ಲೆಲೂಯಾ. ಅದು ದೇವ್ರ ವಾಕ್ಯ ಹೇಳ್ತದೆ, ಅವೆಲ್ಲ ಬಿದ್ದು ಹೋಗ್ತದೆ. ಎಷ್ಟೋ ಬಲ ಇರ್ತದೆ, ಬಿದ್ದು ಹೋಗ್ತದೆ. ಎಷ್ಟೋ ಹಣ ಇರ್ತದೆ, ಅವರಿಗೆ ಸಹಾಯ ಮಾಡೋದು ಅಂದರೆ ಹಣ ಭೀ ಕೆಲಸ ಮಾಡೋದು, ಶಕ್ತಿ ಭೀ ಕೆಲಸ ಮಾಡೋದು. ಆದರೆ ದೇವರ ಶಕ್ತಿ ಅಲ್ಲಿರುವಾಗ ಬಹಳ ಸಹಾಯವಾಗ್ತದೆ. ಅದಕ್ಕೆ ಒಂದು ಬೆಳಗಿನ ಜಾವ ಪ್ರಿಯರೇ, ಇವತ್ತಿನ ಬೆಳಗಿನ ಒಂದು ವಿಶೇಷವಾಗಿ ನಮಗೆ ಗೊತ್ತು, ಬೀದರ್ ಡಿಸ್ಟಿಕಲ್ಲ ಪ್ರಪಂಚದಂತೆ ಎಲ್ಲ ಬೆಳಗಿನ ಆರಾಧನೆ ಇರ್ತದೆ. ಹಾಗಾಗಿ ಆ ಪ್ರಿಯರು ಇವತ್ತು ನಮ್ಮ ಒಂದು ಚರ್ಚಲ್ಲಿ ಕೂಡ ಅನೇಕ ಆತ್ಮಗಳು ಇಲ್ಲ. ಕಾರಣ ಒಂದು ನಿಮ್ಗೆ ಗೊತ್ತಿರೋದ್ರಿಂದ ಒಂದು ಅನೇಕ ಆರಾಧನೆಗೆ ಇವತ್ತು ಬಂದಿಲ್ಲ ಪ್ರಿಯರೇ. ಹಾಗಾಗಿ ಬಂದಿರುವ ನಾವುಗಳು ದೇವರನ್ನು ಸ್ತುತಿಸಲಿ. ಒಟ್ಟಾರೆ ಇಬ್ಬರಾಗಲಿ ಮೂಗರಾಗಲಿ ಯೇಸುಸ್ವಾಮಿ ಹೆಸರು ಎಲ್ಲೇ ಕೊಡಲಿ, ಆದರೆ ಆರಾಧಿಸುವಾಗ ದೇವರು ಯೇಸುಸ್ವಾಮಿ ಇರ್ತಾರೆ. ಹಲ್ಲೆಲೂಯಾ. ದೋರಂದು ತಿನ್ನೋದು ಎಷ್ಟಿದ್ರು ಭೀ ದೇವ್ರು ಏನು ಮಾಡ್ತಾರಂತಲ್ಲಿ ಆರಾಧನೆ ಮಧ್ಯೆ ನಾವು ಇರುವಂಥ ದೇವರಾಗಿದೆ. ಅದಕ್ಕೆ ನಮ್ಮ ಮಧ್ಯದಲ್ಲಿ ದೇವರು ಇರುವಂಥವರನ್ನು ನಾವು ಆರಾಧಿಸೋಣ. ಪ್ರತಿಯೊಬ್ಬರು ದೇವರ ಸನ್ನಿಧಿಯಲ್ಲಿ ನಮ್ಮ ಬದುಕನ್ನು ಒಪ್ಪಿಸಿ ಮನ ತುಂಬಿ ಆರಾಧಿಸೋಣ. ಪ್ರಿಯ, ಸಂಪೂರ್ಣವಾಗಿ ಕರ್ತನಿಗೆ ಆರಾಧಿಸೋಣ. ಅದಕ್ಕೆ ಕೆಲವರು ಹೇಳ್ತಾರೆ, ಕೆಲವರು ರಥಬಲ, ಕುದುರೆ ಬಲ ಅವೆಲ್ಲ ಬಿದ್ದು ಹೋಗ್ತದೆ. ಅಂದರೆ ಎಲ್ಲ ಶಕ್ತಿ ದುನಿಯಾದ ಬಿದ್ದು ಹೋಗ್ತದೆ. ಎಲ್ಲ ಒಂದಿನ ಬಲಹೀನ ಆಗೋಯ್ತದೆ. ಎಷ್ಟು ಭೀ ಬಲಿಷ್ಠಲಿ ಎಲ್ಲ ಸೋತು ಹೋಗ್ತದೆ. ಆದರೆ ದೇವರು ಸದಾ ಕಾಲ ಇರ್ತಾನೆ. ಆತನ ಬಲ ಮುಗಿಯೋದಿಲ್ಲ, ಆತನ